ಸುಧಾಮೂರ್ತಿ ಅನೇಕ ಟೋಪಿಗಳನ್ನು ಧರಿಸುತ್ತಾರೆ. ಸುಧಾಮೂರ್ತಿ ಅವರು ಪ್ರಖ್ಯಾತ ಭಾರತೀಯ ಲೇಖಕಿ, ಲೋಕೋಪಕಾರಿ ಮತ್ತು ಇಂಜಿನಿಯರ್. ಅವರು ತಮ್ಮ ಸ್ಫೂರ್ತಿದಾಯಕ ಸಾಹಿತ್ಯ ಕೃತಿಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಅವರ ಸ್ಫೂರ್ತಿದಾಯಕ ಜೀವನ ಸುಧಾಮೂರ್ತಿಯವರ ಜೀವನ ಸ್ಫೂರ್ತಿಗಿಂತ ಕಡಿಮೆಯಿಲ್ಲ. ಕಠಿಣ ಪರಿಶ್ರಮ, ವಿನಮ್ರ ಮನೋಭಾವ ಮತ್ತು ಪರಿಶ್ರಮವು ಆದರ್ಶ ಲಕ್ಷಣವಾಗಿರುವ ವಿದ್ಯಾರ್ಥಿಗಳಿಗೆ ಸುಧಾಮೂರ್ತಿ ಅವರ ಉಲ್ಲೇಖನಗಳು ಹೆಚ್ಚು ಪ್ರೇರಣೆ ನೀಡುತ್ತದೆ. ಕಲಿಕೆಯ ನಿರಂತರ ಪ್ರಕ್ರಿಯೆಯಲ್ಲಿ ಕಲಿಕೆಯನ್ನು ಎಂದಿಗೂ ನಿಲ್ಲಿಸಬೇಡಿ. ಪ್ರಪಂಚವು ನಿರಂತರವಾಗಿ ಬದಲಾಗುತ್ತಿದೆ ಮತ್ತು ವಿಕಸನಗೊಳ್ಳುತ್ತಿದೆ. ಆದ್ದರಿಂದ ಇತ್ತೀಚಿನ ಮಾಹಿತಿ ಮತ್ತು ಪ್ರವೃತ್ತಿಗಳ ಕುರಿತು ನವೀಕೃತವಾಗಿ ಇರುವುದು ಮುಖ್ಯವಾಗಿದೆ. ನೀವು ಎಷ್ಟು ಹೆಚ್ಚು ಕಲಿಯುತ್ತೀರೋ, ನೀವು ಯಶಸ್ವಿಯಾಗಲು ಉತ್ತಮವಾಗಿ ಸಜ್ಜಾಗುತ್ತೀರಿ. ಕನಸುಗಳ ಮೇಲೆ ನಿಮ್ಮ ಕನಸುಗಳನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ಅವುಗಳು ಎಷ್ಟೇ ಅಸಾಧ್ಯವೆಂದು ತೋರುತ್ತದೆಯಾದರೂ, ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೆ ಮತ್ತು ಎಂದಿಗೂ ಬಿಟ್ಟುಕೊಡದಿದ್ದರೆ, ನೀವು ಅಂತಿಮವಾಗಿ ಅವುಗಳನ್ನು ಸಾಧಿಸುವಿರಿ. ವೈಫಲ್ಯದ ಮೇಲೆ ಸೋಲಲು ಹಿಂಜರಿಯದಿರಿ. ಸೋಲು ಕಲಿಕೆ ಮತ್ತು ಬೆಳವಣಿಗೆಯ ಒಂದು ಭಾಗವಾಗಿದೆ. ನೀವು ಎಷ್ಟು ಹೆಚ್ಚು ವಿಫಲರಾಗುತ್ತೀರಿ, ನಿಮ್ಮ ತಪ್ಪುಗಳಿಂದ ಕಲಿಯುವಲ್ಲಿ ನೀವು ಉತ್ತಮರಾಗುತ್ತೀರಿ. ಹೋಲಿಕೆಗಳ ಮೇಲೆ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಪ್ರತಿಯೊಬ್ಬರೂ ವಿಭಿನ್ನರಾಗಿದ್ದಾರೆ ಮತ್ತು ತಮ್ಮದೇ ಆದ ವಿಶಿಷ್ಟ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ. ನಿಮ್ಮ ಸ್ವಂತ ಪ್ರಯಾಣದ ಮೇಲೆ ಕೇಂದ್ರೀಕರಿಸಿ ಮತ್ತು ಇತರರು ಏನು ಮಾಡುತ್ತಿದ್ದಾರೆಂದು ಚಿಂತಿಸಬೇಡಿ. ವಿಶ್ವಾಸದ ಮೇಲೆ ನಿಮ್ಮನ್ನು ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ನಂಬಿರಿ. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಲ್ಲದಿದ್ದರೆ ಬೇರೆ ಯಾರೂ ನಂಬುವುದಿಲ್ಲ. ನಿಮ್ಮ ಬಗ್ಗೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸುವ ನಿಮ್ಮ ಸಾಮರ್ಥ್ಯದ ಬಗ್ಗೆ ವಿಶ್ವಾಸವಿರಲಿ. ವಿಶ್ವಾಸದ ಮೇಲೆ ನಿಮ್ಮ ಮತ್ತು ಇತರರಿಗೆ ದಯೆಯಿಂದಿರಿ. ಜಗತ್ತಿಗೆ ಹೆಚ್ಚಿನ ದಯೆ ಮತ್ತು ಸಹಾನುಭೂತಿ ಬೇಕು. ಜಗತ್ತಿನಲ್ಲಿ ಒಳ್ಳೆಯದಕ್ಕಾಗಿ ಶಕ್ತಿಯಾಗಿರಿ ಮತ್ತು ಇತರರ ಜೀವನದಲ್ಲಿ ಬದಲಾವಣೆಯನ್ನು ಮಾಡಿ. ಸಂತೋಷದ ಜೀವನವನ್ನು ರಚಿಸುವ ಬಗ್ಗೆ ಭವಿಷ್ಯವನ್ನು ಊಹಿಸಲು ಉತ್ತಮ ಮಾರ್ಗವೆಂದರೆ ಅದನ್ನು ರಚಿಸುವುದು. ಸರಿಯಾದ ಸಮಯದಲ್ಲಿ ನಟನೆಯಲ್ಲಿ ಕ್ರಿಯೆಯಿಲ್ಲದ ದೃಷ್ಟಿ ಕೇವಲ ಕನಸು. ದೃಷ್ಟಿಯಿಲ್ಲದ ಕ್ರಿಯೆಯು ಕೇವಲ ಸಮಯವನ್ನು ಹಾದುಹೋಗುತ್ತದೆ. ಆದರೆ ದೃಷ್ಟಿ ಮತ್ತು ಕ್ರಿಯೆಯು ಒಟ್ಟಾಗಿ ಜಗತ್ತನ್ನು ಬದಲಾಯಿಸಬಹುದು. ಜೀವನದ ಅನಿಶ್ಚಿತತೆಯ ಮೇಲೆ ಜೀವನವು ಪಠ್ಯಕ್ರಮ ತಿಳಿದಿಲ್ಲ ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಹೊಂದಿಸದೆ ಇರುವ ಪರೀಕ್ಷೆಯಾಗಿದೆ. ಮಾದರಿ ಉತ್ತರ ಪತ್ರಿಕೆಗಳೂ ಇಲ್ಲ.